ಜನ ಪ್ರೀತಿಯಿಂದ ಸರ್ಕಾರ ಕೊಟ್ಟಿದ್ದಾರೆ. ಅಣ್ಣ ಸ್ವಲ್ಪ ಸುಮ್ಮನಿರೋಣ, ಸ್ವಲ್ಪ ಕೂತ್ಕೊಳ್ಳೋಣ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ನಿಮಗೆ ಸರ್ಕಾರ ಕೊಟ್ಟಿದ್ದಾರೆ. ನೀವು ಏನು ನ್ಯೂನ್ಯತೆಗಳಿದೆಯೋ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಇರತಕ್ಕಂಥದ್ದನ್ನ ಬಗೆಹರಿಸಬೇಕಾಗಿರೋದು ನೀವೇನೆ. ನೀವು ಹೋಗಿ ಏನೇನು ನಿಮಗೆ ಅನ್ಯಾಯ ಆಗ್ತಾ ಇದೆಯಾ ಹೋರಾಟ ಮಾಡಿ, ನೀವು ಹೋರಾಟ ಮಾಡಿ. ಆದ್ರೆ ಪ್ರತಿ ಸಾರಿ ನೀವೇನ್ ಹೇಳ್ತೀರಿ? ಈಗ ಕೇಳಿ ಇಲ್ಲಿ ನಾವು ಪ್ರತಿ ಸಲ ನೀವು ಈ ಸರ್ಕಾರ ವಿರೋಧ ಪಕ್ಷ ನಾಯಕರ ರವಿ ಅವರೇ ಕನ್ಕ್ಲೂಡ್ ಮಾಡಿ. ನೀವು ಸಮಯ ಆಯ್ತು ಕನ್ಕ್ಲೂಡ್ ಮಾಡ್ತೀರಾ ಇಲ್ವಾ? ಈಗ ಗಲಾಟೆ ಆದ್ರೆ ನಾನು ನಿಮ್ಗೆ ಮಾಡಿ ಬೇರೆ ಕನ್ಕ್ಲೂಡ್ ಮಾಡಿ. ನೀವು ಕನ್ಕ್ಲೂಡ್ ಮಾಡಿ ವಿಚಾರದ ಮೇಲೆ ಮಾತಾಡಿ ಅಷ್ಟೇ. ಕೂತ್ಕೊಳ್ಳಿ ಪ್ಲೀಸ್. 5 ನಿಮಿಷ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಂತ್ರಿಗಳೇ, ಕನ್ಕ್ಲೂಡ್ ಮಾಡಿ. 5 ನಿಮಿಷ ಆಯ್ತು, ನೀವು ಲಾಸ್ಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು. ಮುಂಚೆ ಕಂಪ್ಯೂಟರ್ ನೋಡ್ಬಿಡ್ತಾರೆ ಎಲ್ಲಿ ಸಮಸ್ಯೆ ಇದೆ, ಯಾವ ಆಸ್ಪತ್ರೆಗೆ ಎಲ್ಲಿದ್ದಾರೆ, ಯಾವ ಆಸ್ಪತ್ರೆ ಯಾವ ಬಡವರು ಇದ್ದಾರೆ, ಏನು ಅನಾನುಕೂಲ ಆಗಿದೆ ಅಂತ ಮಾತು ಕೇಳೋದಿಲ್ಲ ಅಂದ್ರೆ ಏನ್ರಿ ಇದು? ಕೂತ್ಕೊಳ್ಳಿ. ವಿರೋಧ ಪಕ್ಷದ ನಾಯಕರು ಕೇಳೋದಿಲ್ಲ ನಿಮ್ಗೆ? ಕೂತ್ಕೊಳ್ರಿ, ಕನ್ಕ್ಲೂಡ್ ಮಾಡಿ. ಮಾನ್ಯ ಸಭಾಪತಿಗಳೇ, ಈಗ